ಸ್ವಾಗತ. ಬನ್ನಿ ತಡ ಮಾಡ್ದೇನೆ ಪನ್ನೀರ್ ರೆಸಿಪಿ ಮಾಡಲ್ವಾ. ಮೊದಲಿಗೆ ನಾನೊಂದು ಪ್ಯಾನಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೊಳ್ಳೋಣ. ಅದೇ ಪ್ಯಾನಿಗೆ ನಾನಿಲ್ಲಿ ದೊಡ್ಡ ಗಾತ್ರದ 1 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಗ್ರೇವಿಗೋಸ್ಕರ ಗೋಡಂಬಿ ಬಾದಾಮಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಕೇವಲ ಗೋಡಂಬಿ ಕೂಡ ಸೇರಿಸ್ಕೋಬೋದು. ಈಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡ್ಗಿಡೋಣ. ಇನ್ನೊಂದು ಬಾಣಲಿಯಲ್ಲಿ ನಾನು 1 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಮಸಾಲೆಯನ್ನು ರುಬ್ಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನಿಲ್ಲಿ 2 ಮೀಡಿಯಂ ಸೈಜ್ದು ಟೊಮೆಟೊವನ್ನು ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀವು ಟೊಮೆಟೊ ಬದಲಾಗಿ ಮೊಸರನ್ನು ಕೂಡ ಹಾಕೋಬೋದು. ಈಗ ಚೆನ್ನಾಗಿ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಸಬ್ಜಿ ಮಸಾಲ, ಅರಿಶಿನವನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರವನ್ನು ನಿಮ್ಮ ಕ್ವಾಂಟಿಟಿ ಪ್ರಕಾರ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಈಗಿಲ್ಲಿ ಬಿಸಿನೀರನ್ನು 1 ಗ್ಲಾಸ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಪನ್ನೀರನ್ನು ಹಾಕಿ 1-2 ನಿಮಿಷ ಇದನ್ನು ಕುಕ್ ಮಾಡೋಕ್ಕೆ ಬಿಡಬೇಕು. ಇದ್ರ ಮೇಲ್ಗಡೆ ನಾನೀಗ ಕಸ್ತೂರಿ ಮೇಥಿಯನ್ನು ಸೇರಿಸಿ 1-2 ಕುದಿಯೋರಿಗೆ ಸೈಡ್ಗಿಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಈ ರೀತಿ ಪನ್ನೀರ್ ಗ್ರೇವಿ ಅಥವಾ ಪನ್ನೀರ್ ಮಸಾಲವನ್ನು ಒಂದ್ಸಾರಿ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಹಾಗೆ ಪ್ರತಿಯೊಂದು ಕೂಡ ಕಾಂಬಿನೇಷನು ಚೆನ್ನಾಗಿರುತ್ತೆ. ಇದು ಕೊನೆಯಲ್ಲಿ ಹನಿಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸಾಕು. ಯಾಕೆ ಹನಿ ಹಾಕಬೇಕಂದ್ರೆ ಹುಳಿ, ಖಾರ, ಉಪ್ಪು ಎಲ್ಲ ಸರಿಯಾಗಿರುತ್ತೆ. ಸೊ ನೀವು ಕೆಲವು ಹೋಟೆಲ್ಗಳಲ್ಲಿ ನೋಡಿರ್ತೀರ ಸ್ವೀಟಾಗಿರುತ್ತೆ ಸ್ವಲ್ಪ ಗ್ರೇವಿ ಎಲ್ಲ, ಆ ರೀತಿ ಆಗೋಕ್ಕೆ ಹನಿಯನ್ನೇ ಸೇರಿಸ್ಕೊಂಡಿರ್ತಾರೆ. ಕೊನೆಯಲ್ಲಿ ಕ್ರೀಮ್ ಹಾಕಿದರೆ ಸಾಕು.